White Gold presents Agenda 80, presenting partner White Gold. ನಿಮ್ಮ ಚಿನ್ನವನ್ನ ಮಾರೋದಕ್ಕೆ ಇದು ಸರಿಯಾದ ಸಮಯ. whitegold.money. Health partner ಅಮೃತ್ ನೋನಿ ರಿಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನಿಮ್ಮ ಕೂದಲನ್ನ ಎರೆಸುತ್ತೆ, ಒಳಗಿಂದ ಸದೃಢ, ಹೊರಗಿಂದ ಸ್ಟೈಲಿ. Goodness partner Dairy Day, ಒಳ್ಳೆತನದಲ್ಲಿ ಸಿಹಿ ಇದೆ. ಸ್ಪೆಷಲ್ ಪಾರ್ಟ್ನರ್ ರಾಜಶೇಖರ್ ಡೆವಲಪರ್ಸ್, ಕುಂಬಳಗೋಡಿನಲ್ಲಿ ಸೈಟ್ಗಳು ಲಭ್ಯ. ICL Fincorp Limited. ICL Fincorp, the intelligent choice. ಸ್ಟೀಲ್ ಪಾರ್ಟ್ನರ್ ಟರ್ಬೋ ಸ್ಟೀಲ್ LPS TMT ಬಾರ್. ನಿಮ್ಮ ಕನಸಿನಷ್ಟೇ ಪರಿಶುದ್ಧವಾದ TMT ಬಾರ್. ಅಜೆಂಡಾ 18 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ದೇಶದಲ್ಲಿ 18ನೇ ಲೋಕಸಭೆ ಚುನಾವಣೆ ನಡೀತಾ ಇದೆ. ನ್ಯೂಸ್ 18ನ ಜೊತೆಗೆ 18ನೇ ಲೋಕಸಭೆ ಚುನಾವಣೆಯ ಅಜೆಂಡಾ ಯಾವ ಸ್ವರೂಪದಲ್ಲಿ ಇದೆ, ಯಾವ ಸ್ವರೂಪದಲ್ಲಿ ನಡೀತಾ ಇದೆ, ಏನೇನು ವಿಷಯಗಳು ಬಹಳ ಮುಖ್ಯವಾಗಿವೆ ಅನ್ನುವಂಥದ್ದನ್ನ ತಿಳ್ಕೊಳ್ಳುವಂತಹ ಕಾರ್ಯಕ್ರಮವೇ ಈ ಅಜೆಂಡಾ 18. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಕರ್ನಾಟಕದ ಅತ್ಯಂತ ಪ್ರತಿಷ್ಠಿತ ಲೋಕಸಭಾ ಕ್ಷೇತ್ರಗಳಲ್ಲೊಂದು. ಬಹಳ ಮುಖ್ಯವಾಗಿ ಇಲ್ಲಿ ಭಾರತೀಯ ಜನತಾ ಪಕ್ಷ ಕಳೆದ 2 ಅವಧಿಗಳಲ್ಲಿ ಸತತವಾಗಿ ಆಯ್ಕೆಯಾಗಿ ಬಂದಿದೆ. 3ನೇ ಅವಧಿಯನ್ನ ಗೆಲ್ಲುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಹಾಗೆಯೇ ಕಾಂಗ್ರೆಸ್ 2009ರಲ್ಲಿ ಕ್ಷೇತ್ರ ಪುನರ್ವಿಂಗಡಣೆ ಆದ ನಂತರ ಮೊದಲ ಗೆಲುವನ್ನ ದಾಖಲಿಸಿಕೊಂಡಿರುವುದು ಕೂಡ ಇತಿಹಾಸದ ಭಾಗ. ಈ ಬಾರಿ ಅಖಾಡದಲ್ಲಿರುವಂತಹ ಅಭ್ಯರ್ಥಿಗಳು ಭಾರತೀಯ ಜನತಾ ಪಕ್ಷದಿಂದ ಯದುವೀರ್ ಒಡೆಯರ್ ಅವರು, ಹಾಗೇನೆ ಕಾಂಗ್ರೆಸ್ನಿಂದ ಎಂ ಲಕ್ಷ್ಮಣ್. ಬಿಜೆಪಿ JDSನ ಮೈತ್ರಿಕೂಟ ಎಷ್ಟರ ಮಟ್ಟಿಗೆ ಈ ಕ್ಷೇತ್ರವನ್ನ ಗೆಲ್ಲೋದಕ್ಕೆ ಸಾಧ್ಯ ಆಗತ್ತೆ, ಹಾಗೇನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ತವರು ಜಿಲ್ಲೆಯಲ್ಲಿ ಕಾಂಗ್ರೆಸ್ ಮತ್ತೆ ಕೇಕೆ ಹಾಕೋದಿಕ್ಕೆ ಸಾಧ್ಯ ಆಗುತ್ತಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದ್ದೇ ಇರುವಂತದ್ದು. ಮೈಸೂರಿನಲ್ಲಿ ಹಾಗಾದ್ರೆ ಯಾವ ವಿಚಾರಗಳು ಬಹಳ ಮುಖ್ಯ ಆಗಿದ್ದಾವೆ, ಯಾವ ವಿಷಯಗಳ ಆಧಾರದ ಮೇಲೆ ಈ ಬಾರಿಯ ಚುನಾವಣೆ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ನಡೆಸ್ತೀನಿ. ನನ್ನ ಜೊತೆಗೆ ಭಾರತೀಯ ಜನತಾ ಪಕ್ಷದ OBC ಮೋರ್ಚಾದ ರಾಜ್ಯ ಅಧ್ಯಕ್ಷರಾಗಿರುವಂತಹ ರಘು ಕೌಟಿಲ್ಯ ಅವರು ಜಾಯ್ನ್ ಆಗಿದ್ದಾರೆ. ಹಾಗೆಯೇ ಕಾಂಗ್ರೆಸ್ ಕಡೆಯಿಂದ ಕಾಂಗ್ರೆಸ್ನ ರಾಜ್ಯ ವಕ್ತಾರರಾಗಿರುವ ಹಿರಿಯ ನಾಯಕ ಮತ್ತು ವಿಧಾನ ಪರಿಷತ್ನ ಮಾಜಿ ಸದಸ್ಯರಾಗಿರುವಂತಹ ರಮೇಶ್ ಬಾಬು ಅವರು ಜಾಯ್ನ್ ಆಗಿದ್ದಾರೆ. ಚರ್ಚೆಯನ್ನು ನಾನು ಆರಂಭಿಸ್ತೀನಿ ರಘು ಕೌಟಿಲ್ಯ ಅವರ ಮೂಲಕ. ಯಾಕಂದ್ರೆ ಹಾಲಿ ಸಂಸದರಿರುವಂತದ್ದು ಭಾರತೀಯ ಜನತಾ ಪಕ್ಷದಿಂದ ಕಳೆದ 2 ಅವಧಿಗಳಲ್ಲಿ ಭಾರತೀಯ ಜನತಾ ಪಕ್ಷ ಇಲ್ಲಿ ಗೆಲುವನ್ನ ದಾಖಲಿಸಿಕೊಂಡಿತ್ತು. ಎಷ್ಟರ ಮಟ್ಟಿಗೆ ಕೆಲಸಗಳಾಗಿದ್ದಾವೆ, ಯಾವ ವಿಷಯಗಳು ಭಾರತೀಯ ಜನತಾ ಪಕ್ಷಕ್ಕೆ ಮುಖ್ಯ ಆಗಿದ್ದಾವೆ ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ನಾನು ಆರಂಭಿಸ್ತಾ ಇದ್ದೀನಿ. ರಘು ಕೌಟಿಲ್ಯ ಅವರೇ, ಯಾವ ಕಾರಣಕ್ಕಾಗಿ ಮೈಸೂರು ಕೊಡಗು ಕ್ಷೇತ್ರದ ಜನ ಮತ್ತೊಮ್ಮೆ ಬಿಜೆಪಿಯನ್ನ ಆರಿಸಬೇಕಾಗಿದೆ ಅಂತೇಳಿ ಕೇಳ್ತೀರಿ? ಈ ಚುನಾವಣೆ ನಡೀತಾ ಇರೋದೇ ಮೊದಲನೇದಾಗಿ ಭಾರತವನ್ನ ಗೆಲ್ಲಿಸುವುದಕ್ಕಾಗಿ, ಮೈಸೂರು ಕೊಡಗಿನ ಗೌರವ ಘನತೆಯನ್ನು ಎತ್ತಿ ಹಿಡಿಯುವುದಕ್ಕಾಗಿ. ಈ ಕಾರಣಕ್ಕಾಗಿ ಮತ್ತು ಮೈಸೂರು ಈ ಒಂದು 10 ವರ್ಷದಲ್ಲಿ ನರೇಂದ್ರ ಮೋದಿಯವರು ಮೈಸೂರಿಗೆ ಕೊಡಮಾಡಿದಂಥ ಕೊಡುಗೆಗಳು ಬಹುಶಃ ನಮ್ಮ ಮಹಾರಾಜರು ಕಟ್ಟಿದಂಥ ಮೈಸೂರು ಸೀಮೆಗೆ ಭೂಷಣ ತರುವ ರೀತಿಯಲ್ಲಿ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಅದು ಮೈಸೂರು ಬೆಂಗಳೂರಿನ ರಸ್ತೆ ಆಗಬಹುದು, ವಿಮಾನ ನಿಲ್ದಾಣ ಆಗಬಹುದು, ರೈಲ್ವೆ ಯೋಜನೆಗಳಾಗ್ಬೋದು, ರೈಲ್ವೆಗೆ ಕೊಟ್ಟಂಥ ಅನೇಕ ಯೋಜನೆಗಳಾಗ್ಬೋದು, ಮತ್ತು ಮೈಸೂರಿನ ಅನೇಕ ಅಭಿವೃದ್ಧಿಗಳು, ಪ್ರವಾಸೋದ್ಯಮವನ್ನು ಅಭಿವೃದ್ಧಿಪಡಿಸಲಿಕ್ಕೆ ಕೊಟ್ಟಿರ್ತಕ್ಕಂಥ ಕೋಟ್ಯಾಂತರ ಅನುದಾನಗಳಾಗಬಹುದು, ಚಾಮುಂಡಿ ಬೆಟ್ಟದಲ್ಲಿ ಅಭಿವೃದ್ಧಿ ಆಗ್ತಾ ಇದೆ ಅದಾಗಬಹುದು. ಒಟ್ಟಾರೆ ಮೈಸೂರು ನಗರ ಕೈಗಾರಿಕೆಗಳು, ಪ್ರವಾಸೋದ್ಯಮ ಮತ್ತು ಶ್ರಮಿಕ ವರ್ಗಗಳನ್ನು ಮತ್ತು ಸಾಂಸ್ಕೃತಿಕ ಕ್ಷೇತ್ರವನ್ನು ಕೇಂದ್ರೀಕರಿಸಿದಂಥ ಈ ಒಂದು ಕ್ಷೇತ್ರದಲ್ಲಿ ಮೈಸೂರು ಮತ್ತು ಕೊಡಗಿಗೆ ಒಂದು ದೊಡ್ಡ ಯೋಜನೆಯ ರಸ್ತೆಯನ್ನು ಕೊಡಮಾಡುವ ಮೂಲಕ ಮೈಸೂರು ಕೊಡಗು ಅಭಿವೃದ್ಧಿಯ ನಂದನವನವನ್ನು ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಹಿಂದೆ ಕೆಲಸ ಮಾಡಿದಂಥ ಪ್ರತಿನಿಧಿಸಿದಂಥ ಪ್ರತಾಪ್ ಸಿಂಹ ಅವರು ಸಮರ್ಥವಾಗಿ ತಮ್ಮ ಸಂಸದ ಸ್ಥಾನವನ್ನು ನಿರ್ವಹಿಸಿದ್ದಾರೆ. ಮೋದಿಯವರ ಕೊಡುಗೆ, ಮೋದಿಯವರ ಇಚ್ಛಾಶಕ್ತಿ, ಮೋದಿಯವರು ಈ ದೇಶವನ್ನು ಕಟ್ಟುವ ನಿಟ್ಟಿನಲ್ಲಿ, ಸ್ವಾವಲಂಬಿ ಭಾರತವನ್ನು ಕಟ್ಟುವಂಥ ನಿಟ್ಟಿನಲ್ಲಿ ಅಣ್ಣ ಬಸವಣ್ಣನವರು ಕಂಡಂಥ ಸ್ವಾವಲಂಬಿ ಭಾರತ, ಮಹಾತ್ಮ ಗಾಂಧಿಯವರು ಏನೆಲ್ಲ ಕನಸುಗಳನ್ನು ಕಂಡರೋ ಅದೆಲ್ಲವೂ ಕೂಡ ಕಾಂಗ್ರೆಸ್ಸಿಗರು ಮಾಡಲಿಲ್ಲ. ಓಕೆ ರಘು ಕೌಟಿಲ್ಯ ಅವರ ಮಾತಾಡ್ತೀನಿ ನಿಮ್ಮ ಜೊತೆಗೆ. ಆದ್ರೆ ರಮೇಶ್ ಬಾಬು ಅವರು ಯಾವ ಕಾರಣಕ್ಕಾಗಿ ಮೈಸೂರು ಕೊಡಗಿನ ಜನ ಮತ್ತೆ ಕಾಂಗ್ರೆಸ್ ಅನ್ನು ಚುನಾಯಿಸಬೇಕಾಗಿದೆ ಅನ್ನೋದು ತಾವು ಹೇಳ್ತೀರಿ? 18ನೇ
ಲೋಕಸಭೆಗೆ ಚುನಾವಣೆ ನಡೀತಾ ಇದೆ. ಇವತ್ತು ದೇಶದಲ್ಲಿ ಸಂವಿಧಾನ ಪ್ರಜಾಪ್ರಭುತ್ವ ಉಳಿಬೇಕು ಅನ್ನೋ ಕಾರಣಕ್ಕಾಗಿ ಒಂದು ಸಂಘರ್ಷದ ಚುನಾವಣೆ ಆಗ್ತಾ ಇದೆ. ಸಾಮಾನ್ಯರಲ್ಲಿ ಸಾಮಾನ್ಯ ಲಕ್ಷ್ಮಣರವರು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ. ಈಗಾಗಲೇ ಭಾಳಷ್ಟು ಚರ್ಚೆ ಆಗ್ತಾ ಇದೆ. ಈ 18 ಲೋಕಸಭಾ ಚುನಾವಣೆಯಲ್ಲಿ 1952ರಲ್ಲಿ ಗುರುಪಾದ ಸ್ವಾಮಿರವರು ಆಯ್ಕೆ ಆದ ಸಮಯದಿಂದ ಹಿಡಿದು ಇಲ್ಲಿವರೆಗೆ ಕೇವಲ 4 ಬಾರಿ ಬಿ ಜೆ ಪಿಗೆ ಅವಕಾಶ ಆಗಿದೆ. ಕಳೆದ 2 ಚುನಾವಣೆಯಲ್ಲಿ ಇಲ್ಲಿ ಭಾರತೀಯ ಜನತಾ ಪಕ್ಷದ MP ರವರು ಆಯ್ಕೆಯಾಗಿದ್ದರು. ನನ್ನ ಸ್ನೇಹಿತ ರಘುರವರು ಹೇಳ್ದಂಗೆ ಯಾವ ಕಾರಣಕ್ಕೆ ಅವ್ರನ್ನ ಸ್ಥಾನಪಲ್ಲಟ ಮಾಡಿದ್ರು, ಏನಕ್ಕೆ ಟಿಕೆಟ್ ಅವ್ರಿಗೆ ಕೊಡಲಿಲ್ಲ ಅನ್ನೋದಕ್ಕೆ ಇವತ್ತಿನವರೆಗೂ ಭಾರತೀಯ ಜನತಾ ಪಕ್ಷದವರು ಉತ್ತರ ಕೊಡೋದಕ್ಕೆ ಹೋಗಿಲ್ಲ. ನನ್ನ ಮಿತ್ರರು ಒಂದು ಪ್ರಶ್ನೆಯನ್ನು ಹೇಳಿದ್ರು, ಮೋದಿರವರು ಸಾಕಷ್ಟು ಕೊಡುಗೆ ಕೊಟ್ಟಿದ್ದಾರೆ ಅಂತೇಳಿ. ಇವತ್ತು ಯುವಕರು ಉದ್ಯೋಗ ಕೇಳಿದ್ರೆ ಪಕೋಡ ಮಾರ್ಕೊಳ್ಳಿ ಅಂತ ಹೇಳೋಂಥ ಸ್ಥಿತಿಗೆ ಮೋದಿರವ್ರು ಬಂದಿರಬೇಕಾದ್ರೆ ಯಾವ ಕಾರಣಕ್ಕೆ ಕರ್ನಾಟಕದ ಜನ ಮೋದಿಗಾಗಲಿ ಭಾರತೀಯ ಜನತಾ ಪಕ್ಷಕ್ಕಾಗಲಿ ವೋಟ್ ಹಾಕಬೇಕು? ಇವತ್ತು ನಮ್ಮ ಪಾಲಿನ ಹಕ್ಕು, ತೆರಿಗೆ ಹಕ್ಕನ್ನು ಕೇಳಿದ್ರೆ ಹೋಮ್ ಮಿನಿಸ್ಟ್ರು ಒಂದು ಹೇಳಿಕೆ ಕೊಡ್ತಾರೆ, ಫೈನಾನ್ಸ್ ಮಿನಿಸ್ಟ್ರು ಒಂದು ಹೇಳಿಕೆ ಕೊಡ್ತಾರೆ, BJP ನಾಯಕರು ಒಂದು ಹೇಳಿಕೆ ಕೊಡ್ತಾರೆ. ಹೋಮ್ ಮಿನಿಸ್ಟ್ರ್ ಹೇಳ್ತಾರೆ ನಮ್ಗೆ ಅರ್ಜಿನೇ ಕೊಟ್ಟಿಲ್ಲ ಅಂತೇಳಿ. ಹೋಮ್ ಮಿನಿಸ್ಟ್ರ್ ಇಲಾಖೆಯಿಂದ ಬಂದು ಇಲ್ಲಿ ಇನ್ಸ್ಪೆಕ್ಷನ್ ಮಾಡ್ತಾರೆ. ನಿರ್ಮಲಾ ಸೀತಾರಾಮನ್ ಹೇಳ್ತಾರೆ ನಮಗೆ ತಡವಾಗಿ ಅರ್ಜಿ ಬಂತು ಅಂತೇಳಿ. ಸೆಪ್ಟೆಂಬರ್ನಲ್ಲಿ ಯಾವತ್ತು ಅರ್ಜಿ ಕೊಟ್ಟು ಅಂತೇಳಿ ದಾಖಲೆ ಸಮೇತ ಕೃಷ್ಣ ಬೈರೇಗೌಡರು ಈಗಾಗಲೇ ಪ್ರತಿಪಾದನೆ ಮಾಡಿದ್ದಾರೆ. ಇಡೀ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇದೆ. ಸುಮಾರು 52,000 ಕೋಟಿ ತೆರಿಗೆಯನ್ನು, ಅನುದಾನಗಳನ್ನ ನಮಗೇನು ಕೊಡಬೇಕು ಅದನ್ನು ಕೊಟ್ಟಿಲ್ಲ. ಇದ್ರ ಬಗ್ಗೆ ಚರ್ಚೆ ಮಾಡಿ ಅಂದರೆ ಬೇರೆ ಬೇರೆ ರೀತಿಯ ಹೇಳಿಕೆಗಳನ್ನ ಕೊಡ್ತಾರೆ. ಮತ್ತು ಬಹಿರಂಗ ಒಪ್ಕೋತಾರೆ, ಹೌದು ನಮ್ಮ ಕಡೆಯಿಂದ ನಿಧಾನ ಆಗಿದೆ, ಚುನಾವಣಾ ಆಯೋಗಕ್ಕೆ ಅನುಮತಿ ಪಡೆದಿದ್ದೀವಿ ಅಂತೇಳಿ. ಇವತ್ತು ಏನು ದೇಶದಲ್ಲಿ ಚುನಾವಣೆ ಆಗ್ತಾ ಇದೆ, ಚುನಾವಣೆ ಆಯೋಗ ಲಿಖಿತವಾಗಿ ಭಾಳ ಸ್ಪಷ್ಟವಾಗಿ ಹೇಳಿದೆ, ಬರ ಪರಿಹಾರ ಕಾಮಗಾರಿಗಳಿಗೆ ಅನುಮತಿ ಬೇಕಿಲ್ಲ. ಆದರೆ ಭಾರತೀಯ ಜನತಾ ಪಕ್ಷದವರಿಗೆ ಕರ್ನಾಟಕದ ವೋಟ್ ಬೇಕು, ಕರ್ನಾಟಕದಿಂದ MP ಬೇಕು, ಕರ್ನಾಟಕ ಕೊಡೋ ಹಣವನ್ನು ಕೊಡೋದಿಲ್ಲ. ಓಕೆ ರಮೇಶ್ ಬಾಬು ಅವರಾದ್ರೆ ಇಲ್ಲಿ ರಘು ಕೌಟಿಲ್ಯ ಅವರೇ, ಎಷ್ಟು ಮಟ್ಟಿಗೆ BJPಯ ಸಂಸದರು ಮೈಸೂರು ಕೊಡಗಿಗೆ ಯೋಜನೆಗಳನ್ನ ತರೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ಒಂದು ಪ್ರಶ್ನೆ ಕೇಳಿದಾಗ, ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ವೇಯನ್ನು ತೋರಿಸ್ತೀರಿ ನಿಜ, ಆದರೆ ಇಲ್ಲಿಯ ಸ್ಥಳೀಯ ವಿಚಾರಗಳಿಗೆ ಬಂದಾಗ ಶಾಸಕರುಗಳು ನನ್ನ ಯೋಜನೆಗಳಿಗೆ ಅಡ್ಡಪಡಿಸಿದ್ರು ಅನ್ನುವಂಥ ಮಾತುಗಳು ಕೂಡ ನಿಮ್ಮದೇ ಸಂಸದರಿಂದ ಬಂದಿತ್ತು. ಎಷ್ಟರ ಮಟ್ಟಿಗೆ ಹಾಗಾದ್ರೆ ನಿಮ್ಮ ಯೋಜನೆಗಳು ಸಮರ್ಪಕವಾಗಿ ಕಾರ್ಯರೂಪಕ್ಕೆ ಬಂದಿದ್ದಾವೆ ಈ ಕ್ಷೇತ್ರದಲ್ಲಿ, ಮತ್ತು ಯಾವ ಕಾರಣಕ್ಕಾಗಿ ಹಾಲಿ ಸಂಸದರಿಗೆ ಟಿಕೆಟ್ ಸಿಕ್ಕಿಲ್ಲ ಅನ್ನುವಂಥ ಪ್ರಶ್ನೆನ ಪದೇ ಪದೇ ಕಾಂಗ್ರೆಸ್ ಅವರು ಕೇಳ್ತಾ ಇದ್ದಾರೆ ನಿಮಗೆ? ಒಂದು ರಾಷ್ಟ್ರೀಯ ಪಕ್ಷದಲ್ಲಿ ಯಾವ ಕಾರಣಕ್ಕಾಗಿ ಯಾರಿಗೆ ಟಿಕೆಟನ್ನು ಕೊಡಬೇಕು ಅಂತಕ್ಕಂಥ ವಿಚಾರ ವಿವೇಚನೆ ನಮ್ಮ ಭಾರತೀಯ ಜನತಾ ಪಕ್ಷದಲ್ಲಿ ನಡೆದು ಬಂದಿದೆ. ಪ್ರತಾಪ್ ಸಿಂಹ ಅವರನ್ನೇ ತೆಗೆದುಕೊಂಡ್ರೆ ಅವರು ಬಂದದ್ದು ಕೂಡ ಅನಿರೀಕ್ಷಿತನೇ ಮೈಸೂರಿಗೆ. ಅವ್ರು ಬಂದಾಗ ಯಾಕೆ ಬಂದರು, ಇನ್ನೊಬ್ಬರಿಗೆ ಯಾಕೆ ಕೊಡಲಿಲ್ಲ ಅಂತ ಹೇಗೆ ಪ್ರಶ್ನೆ ಉದ್ಭವ ಆಗಲಿಲ್ವೋ, ಈಗ ಕೂಡ 10 ಹಲವು ಕಾರಣಗಳಿಗಾಗಿ ಇವತ್ತು ಅಭ್ಯರ್ಥಿಗಳನ್ನು ಚೇಂಜ್ ಮಾಡುವಂಥ ಪದ್ಧತಿಯನ್ನು ಭಾರತೀಯ ಜನತಾ ಪಾರ್ಟಿ ಇರಿಸ್ಕೊಂಡಿದೆ. ಹಾಗಂತ ಪ್ರತಾಪ್ ಸಿಂಹ ಅವರ ಸೇವೆ ಅಥವಾ ಅವ್ರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು ಕಣ್ಣಿಗೆ ಬಿದ್ದಿಲ್ಲ ಅಂತಲ್ಲ. ಅವರು ಒಬ್ಬ ಪ್ರತಿನಿಧಿಯಾಗಿ ಯಶಸ್ವಿಯಾಗಿ ತಮ್ಮ ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ. ಅಂಥದ್ದೇ ದೃಷ್ಟಿಕೋನದಿಂದ ಅಭಿವೃದ್ಧಿಯ ಸಂಕೇತವಾದಂಥ ಮೈಸೂರು ಪರಂಪರೆಯನ್ನು ಉಳಿಸಿದಂಥ, ಇಡೀ ರಾಮರಾಜ್ಯದ ಕಲ್ಪನೆಯನ್ನು ಅಕ್ಷರಶಃ ಭೂಮಿಗೆ ತಂದಂಥ ನಮ್ಮ ಮೈಸೂರಿನ ಯದುವಂಶ ಪ್ರತಿನಿಧಿ ಪಾರ್ಲಿಮೆಂಟ್ನಲ್ಲಿ ಇರಬೇಕು ಅಂತಕ್ಕಂಥ ಒಂದೇ ಉದ್ದೇಶದಿಂದ ನರೇಂದ್ರ ಮೋದಿಯವರು ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ರವರನ್ನು ನಮ್ಮ ಹೆಗ್ಗಳಿಕೆ ಅಭ್ಯರ್ಥಿಯಾಗಿ ಕೊಡಮಾಡಿದ್ದಾರೆ. ಯದುವೀರರು ಅಭಿವೃದ್ಧಿಯ ಸಂಕೇತ, ಸಾಂಸ್ಕೃತಿಕ ಸಂದೇಶ ಮತ್ತು ವಿದ್ವತ್ತಿನ ಸಂಕೇತ, ಯುವ ಶಕ್ತಿಯ ಸಂಕೇತ. ಮೈಸೂರು ರಾಜಮನೆತನದವರು ಚುನಾವಣೆ ನಿಂತಿದ್ದು ಫಸ್ಟ್ ಅಲ್ಲ. ಮೈಸೂರು ರಾಜಮನೆತನದವರು ಚುನಾವಣೆ ನಿಂತಾಗ ಅವರ ವಿರುದ್ಧ ಭಾರತೀಯ ಜನತಾ ಪಕ್ಷ ಸ್ಪರ್ಧಿಸಿದ್ದು ಕೂಡ ಮೊದಲೇನಲ್ಲ. ಹಾಗಿರುವಾಗ ಈಗ ಅವರು ಬಂದ ತಕ್ಷಣನೇ ನಾವು ರಾಮರಾಜ್ಯವನ್ನ ಸ್ಥಾಪಿಸ್ತೀವಿ ಅನ್ನುವಂಥದ್ದು ಹೇಳ್ತಾ ಇರುವಂಥದ್ದು ಎಷ್ಟರ ಮಟ್ಟಿಗೆ ವಿಚಾರಗಳು ಅಂತೇಳಿ? ರಾಜಮನೆತನದ ಬಗ್ಗೆ ಮೈಸೂರು ಸಂಸ್ಥಾನದಲ್ಲಿ ಇರ್ತಕ್ಕಂಥ ಅಭಿಪ್ರಾಯಗಳು ತಮಗೆ ಗೊತ್ತೇ ಇದೆ. ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡಬಾರದು ಅಂತ ಹೇಳುವಂಥದ್ದನ್ನು ಯಾರೂ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಅಭ್ಯರ್ಥಿಗಳನ್ನು ರಾಷ್ಟ್ರೀಯ ಪಕ್ಷದಿಂದ ಹಾಕುವಂಥದ್ದು ಒಂದು ನಡೆದು ಬಂದ ಸಂಪ್ರದಾಯ. ಬಹುಶಃ ಇದೇ ಪ್ರಥಮ ಬಾರಿಗೆ ಯದುವೀರರು ನಿಂತ ಸಂದರ್ಭದಲ್ಲಿ ಇಡೀ ಭಾಗದ ಜನ ಶೇಕಡಾವಾರು ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡುವ ಮೂಲಕ
ಪ್ರಜಾಪ್ರಭುತ್ವವನ್ನು ಗೌರವಿಸಿದಂತಹ ಆ ಮನೆತನಕ್ಕೆ ಗೌರವ ಕೊಡಿ. ಯಾವತ್ತು ಸ್ವಾತಂತ್ರ್ಯ ಚಳವಳಿಯ ಮುಂಚೆ ಹಂಗಾದ್ರೆ ಹಿಂದಿನ ಒಡೆಯರವರು ನಿಂತಾಗ ಯಾಕೆ ಅವಿರೋಧವಾಗಿ ಚುನಾಯಿಸುವಂತದಕ್ಕೆ ಮಾಡಲಿಲ್ಲ? ಯಾವ ಕಾರಣಕ್ಕೆ ಅಭ್ಯರ್ಥಿನ ಹಾಕಿದ್ರಿ? ಇವತ್ತು ಅವಿರೋಧ ಆಯ್ಕೆಯ ನಾನು ಅವಿರೋಧವಾಗಿ ಆಯ್ಕೆ ಮಾಡಿ ಅಂತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿಯ ಮನವಿ ಅಲ್ಲ, ಮೈಸೂರಿನ ಮಹಾಜನತೆಯ ಮನವಿ. ಆದ್ರೆ ರಮೇಶ್ ಬಾಬು ಅವರು ನೀವ್ ಹೇಳಿದ್ರಿ ನಾವೊಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಟಿಕೆಟ್ ಕೊಟ್ಟಿದ್ವಿ ಅಂತ. ನೀವು ಕೂಡ ಶ್ರೀಕಂಠದತ್ತ ಒಡೆಯರ್ ಅವರನ್ನ ಅಭ್ಯರ್ಥಿಯಾಗಿ ಮಾಡಿಸಿದ್ರಿ. ಅವರು ಇಲ್ಲಿಂದ ಸಂಸದರಾಗಿ ಆಯ್ಕೆಯಾಗಿದ್ರು, ಕಾಂಗ್ರೆಸ್ ಪಕ್ಷದಿಂದಲೇ ಆಯ್ಕೆಯಾಗಿದ್ರು. ಅವಾಗ ಹಂಗಂದ್ರೆ ಸಾಮಾನ್ಯ ಜನ ಅನ್ನುವಂಥದ್ದು ಇರ್ಲಿಲ್ವಾ? ಈಗ ಯಾಕೆ ಯದುವೀರ್ ಒಡೆಯರ್ ಅವರಿದ್ದಾಗ ಮಾತ್ರ ನಿಮ್ಮಿಂದ ಸಾಮಾನ್ಯ ಅಭ್ಯರ್ಥಿ ಅನ್ನುವಂಥದ್ದು? ಬಹಳ ಉತ್ತಮವಾದ ಪ್ರಶ್ನೆಯನ್ನು ಕೇಳಿದ್ದೀರಾ. ನನಗೆ ಈ ಭಾರತೀಯ ಜನತಾ ಪಕ್ಷದವ್ರ ಮೇಲೆ ಅವಾಗವಾಗ ಒಂಥರ ಸಂತೋಷ ಆಗುತ್ತೆ ಅವ್ರ ಹೇಳಿಕೆಗಳನ್ನ ಕೇಳಿದ್ರೆ. ಯಾಕೆಂದರೆ ಯಾವಾಗ ಕಿವಿಗೆ ಹೂ ಮೂಡಿಸ್ತಾರೆ, ಯಾವಾಗ ಬೆನ್ನು ಚೂರಿ ಹಾಕ್ತಾರೆ. ಅವ್ರಿಗೆ ಒಂದು ಕಲೆ ಆಗಿಬಿಟ್ಟಿದೆ ಭಾರತೀಯ ಜನತಾ ಪಕ್ಷದ ಒಂದು ಕಲೆ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ, ತಾವು ಶ್ರೀಕಂಠ ದತ್ತ ಒಡೆಯರ್ನ ಎಷ್ಟನ್ನು ಪ್ರಸ್ತಾಪ ಮಾಡಿದ್ರಿ. ಮೊದಲು ಅವ್ರ ಸೋಲಿಗೆ ಬಂದುಬಿಡ್ತೀನಿ. ಅವರು BJPಯಿಂದ ಕ್ಯಾಂಡಿಡೇಟಾಗಿ ಒಂದು ಸಲ ಸೋತಿದ್ದಾರೆ ಪಾರ್ಲಿಮೆಂಟಿಗೆ, ಕಾಂಗ್ರೆಸ್ ಕ್ಯಾಂಡಿಡೇಟಾಗಿ ಒಂದು ಸಲ ಸೋತಿದ್ದಾರೆ. ಆದರೆ ಶ್ರೀಕಂಠ ದತ್ತ ಒಡೆಯರು ಮೈಸೂರು ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ MP ಆಗಿ 4 ಸಲ ಗೆದ್ದಿದ್ದಾರೆ. ಇನ್ನು BJP ತಿಳ್ಕೋಬೇಕು. ಪಾಪ ಇವತ್ತು ದಿಢೀರ್ ಅಂತೇಳಿ ಅವ್ರಿಗೆ ಯದುವರ ಮೇಲೆ ವಿಶ್ವಾಸ ಬಂದುಬಿಟ್ಟಿದೆ. ಮತ್ತು ಇನ್ನೊಂದು ದೊಡ್ಡ ವಿಚಾರ, ಅದನ್ನು ಅವರು ಸರ್ಪ್ಲಸ್ ಇದನ್ನು ಮುಚ್ಚಾಕ್ತಾ ಇದ್ದಾರೆ. ಇಲ್ಲಿ ಜಯಚಾಮರಾಜೇಂದ್ರ ಒಡೆಯರ್ರವ್ರನ್ನ ಸ್ವಾತಂತ್ರ್ಯ ಬಂದ ನಂತರ ರಾಜ್ಯಪಾಲರು ಮಾಡಿದ್ದು ಒಡೆಯರವರಿಗೆ ಗೌರವ ಕೊಟ್ಟು ಕಾಂಗ್ರೆಸ್ ಪಕ್ಷ. ಅದನ್ನ ಅವ್ರು ಕೇಳೋಕ್ಕಾಗತ್ತಾ? ಉತ್ತರ ಕೊಡೋಕ್ಕಾಗತ್ತಾ? ಅವರು ಇವತ್ತು ಪಾಪ ಅವ್ರು ವ್ಯಾಪಾರಕ್ಕೆ ನಿಂತಿದ್ದಾರೆ. ರಾಜಸ್ಥಾನದ ನಮ್ಮ ಈಗೇನು ಕ್ಯಾಂಡಿಡೇಟ್ ಇದ್ದಾರೆ ಅವರ ಮಾವನ್ನ ಇಟ್ಕೊಂಡು ವ್ಯಾಪಾರ ಮಾಡಿ ಇಲ್ಲಿ ಕ್ಯಾಂಡಿಡೇಟ್ ಆಗಿ ಸೋತ್ರ ನಿಮ್ಮ ಮನೇಲಿ ಯಾರಿಗಾರು ರಾಜ್ಯಸಭಾ ಟಿಕೆಟ್ ಕೊಡ್ತೀವಿ ಅಂತೇಳಿ ವ್ಯಾಪಾರ ಮಾಡ್ಕೊಂಡು ಕರ್ಕೊಂಬಂದಿರೋ ಕ್ಯಾಂಡಿಡೇಟು. ಈ ಕ್ಯಾಂಡಿಡೇಟ್ ಬಗ್ಗೆ ಅತಿಯಾದ ವಿಶ್ವಾಸ, ಅತಿಯಾದ ಪ್ರೀತಿ, ಅತಿಯಾದ ಇದು ಆನಂದ ಬಂದಿದೆ. ಪಾಪ ಅವ್ರು ಹೇಳ್ತಾ ಇದ್ದಾರೆ ಇವರು ನಮ್ಮ ಒಳ್ಳೆ ಕ್ಯಾಂಡಿಡೇಟು, ಅವ್ರಿಗೆ ಬೇರೆ ಅಕಾಮಿಡೇಟ್ ಮಾಡ್ತೀವಿ ಅಂತೇಳಿ. ನಾವೆಲ್ಲ ಹೇಳಿದವರು. ಹಿಂದೆ ಯಾರು ಪ್ರತಾಪ ಸಿಂಹಲ್ಲಿ MP ಇದ್ರೋ ಅವ್ರು ಹೇಳಿದ್ರು ಮಹಾರಾಜರಿಗೆ ಹಾಕಬೇಕು ಚುನಾವಣೆ ಅಂತೇಳಿ. ಕಾಂಗ್ರೆಸ್ನವರೆಲ್ಲ ಕೇಳಿದ್ದು, ಅವರು ಕೇಳಿದ್ದು. ಜನಸಾಮಾನ್ಯರಿಗೆ ಬಂದು ಕೈ ಮುಗಿತೀರ ಅಂತ ಕೇಳಿದ್ರು ಕಾಂಗ್ರೆಸ್ನಲ್ಲ, ಪ್ರತಾಪ್ ಸಿಂಹರವರು. ಇವತ್ತು ಗೊಂದಲ ಇರ್ತಕ್ಕಂಥದ್ದು ಇವರಲ್ಲಿ. ಮೋದಿ ಎಷ್ಟು ಹೇಳ್ಕೊಂಡು ಎಷ್ಟು ದಿವಸ ಇವ್ರು ಕಣ್ಣು ಮಂಡಿಸ್ತಾರೆ. ಇವತ್ತು ಪ್ರಶ್ನೆ ಇರ್ತಕ್ಕಂಥದ್ದು, ಇಡೀ ದೇಶದಲ್ಲಿ ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂತಂದರು. ಎಷ್ಟು ಉದ್ಯೋಗ ಕೊಟ್ಟಿದ್ದಾರೆ? ಇದು ಕಿಸಾನ್ ಸಮ್ಮಾನ್ ಮಾತೆತ್ತರು ಘೋಷಣೆ ಮಾಡ್ತಾರೆ. ಇವತ್ತು CAG ಆಡಿಟ್ ರಿಪೋರ್ಟಲ್ಲಿ ಕರ್ನಾಟಕದ 50 ಲಕ್ಷ ರೈತರಿಗೆ ಹಣ ಪಾವತಿ ಆಗಿಲ್ಲ ಕಿಸಾನ್ ಸಮ್ಮಾನಲ್ಲಿ ಅಂತ ಇದೆ. ಉತ್ತರ ಕೊಡ್ತಾರಾ? ಜನನ ವ್ಯಾಮರ್ಸೋದು, ಜನಕ್ಕೆ ಕಿವಿಗೆ ಹೂವು ಮಾಡೋದು ಇವರು ಪ್ರೊಫೆಷನಲ್ಲು. ಪಾಪ ಇವರು BJP ಚಪ್ಪಾಳ ತಟ್ಟರಲ್ಲಿ ಬೇಷ್. ಆದರೆ 2 ಸಲ ಪಾರ್ಲಿಮೆಂಟ್ ಚುನಾವಣೆಗೆ ಮೈಸೂರಿಗೆ ಭೇಟಿ ಕೊಟ್ಟಂಥ ನರೇಂದ್ರ ಮೋದಿರವರು ಏನು ಘೋಷಣೆ ಕೊಟ್ಟರು? ಮೈಸೂರಿನಲ್ಲಿ ನಿಂತ್ಕೊಂಡು ಮೈಸೂರನ್ನ ಅಂತಾರಾಷ್ಟ್ರೀಯ ಪ್ರವಾಸಿ ಸ್ಥಳ ಮಾಡ್ತೀನಿ ಅಂತೇಳಿ. ಅವರು ಮೊದಲನೇ ಸ್ವದೇಶಿ ಟೂರಿಸಮ್ ಒಂದು ಸ್ಕೀಮ್ ತೊಗೊಂಡ್ಬಂದರು. 9 ವರ್ಷದಲ್ಲಿ 8,500 ಕೋಟಿ ಅನುದಾನ ಕೊಟ್ಟಿದ್ದಾರೆ. ಅಂದರೆ ಟೂರಿಸಮ್ಗೆ ಒಂದೇ ₹1 ಕರ್ನಾಟಕಕ್ಕಾಗಲಿ ಮೈಸೂರಿಗಾಗಲಿ ಕೊಟ್ಟಿಲ್ಲ. ಹೇಳೋದು ಕುತ್ರ ಇದೆ ಅವರಿಗೆ. ಭಾಷಣ ಬಿಗಿಯೋದಕ್ಕೆ ದೊಡ್ಡದಾಗಿ ಭಾಷಣ ಬಿಗಿತಾರೆ. ಮೈಸೂರಲ್ಲಿ ನಿಂತ್ಕೊಂಡು ಹೇಳಿದ್ದು ಇದು ಬೇರೆ ಕಡೆ ನಿಂತ್ಕೊಂಡು ಹೇಳಿದ್ದಲ್ಲ. ಇವತ್ತು ಕಾಂಗ್ರೆಸ್ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳಿಂದ ವಿಚಲಿತರಾಗಿರ್ತಕ್ಕಂಥ ಮೋದಿರವರು ಗ್ಯಾರಂಟಿಗಳನ್ನ ಟೀಕೆ ಮಾಡಿ, ನಾಟ್ ಓನ್ಲಿ ಕರ್ನಾಟಕ, ಮಹಾರಾಷ್ಟ್ರದ ವಿಧಾನಸಭೆ ಚುನಾವಣೆ ನಿಂತ್ಕೊಂಡು ಕರ್ನಾಟಕ ಗ್ಯಾರಂಟಿ ಟೀಕೆ ಮಾಡಿದ್ರು. ಕೊನೆಗೆ ಏನು ಮಾಡಿದ್ರು?